ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿರಂತರ ಮಕ್ಕಳ ಅಟೆಂಡೆನ್ಸ್ ಏನು ಆಗ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆ ಕೆಲವು ಗೊಂದಲಗಳಿದ್ದಾವೆ ಅಥವಾ ಕೆಲವು ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಿರಂತರ ಆಪ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂದರೆ, ಮೊದಲನೇದಾಗಿ ನೋಡಿ, ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾವಿಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಹೊಸ ಆಪ್ಷನ್ಗಳನ್ನು ಸದ್ಯಕ್ಕಂತೂ ಅಪ್ಡೇಟ್ ಆಗ್ತಾ ಇಲ್ಲ. ಬಟ್ ಇರ್ತಕ್ಕಂಥ ಒಂದು ಆಪ್ಷನಲ್ಲಿ ನಾವು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೋಡಬೇಕು. ಯಾವುದು ಆ ಆಪ್ಷನ್ಸ್ ಅಪ್ಪ ಅಂದರೆ, ಇಲ್ಲಿ ನೋಡ್ಬೋದು ರಿಜಿಸ್ಟರ್, ರಿಪೋರ್ಟ್, ಗ್ರೇವಿಯನ್ಸ್ ಅಂತ 3 ಆಪ್ಷನ್ ಇದೆ. ಸೊ ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಈ ಗ್ರೀವಿಯಸ್ ಕುಂದುಕೊರತೆಗಳ ವಿಭಾಗ, ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸಮಸ್ಯೆನ ಒಂದು ರೈಸ್ ಮಾಡಬೇಕಾಗುತ್ತೆ, ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ. ಈ ಒಂದು ಸಮಸ್ಯೆಯನ್ನು ರೈಸ್ ಮಾಡಿ ಸಂಬಂಧಪಟ್ಟ ಒಂದು ಅದರ ಎರರ್ ಸ್ಕ್ರೀನ್ಶಾಟನ್ನು ನಾವು ಅಪ್ಲೋಡ್ ಮಾಡಿದರೆ ಸೊ ಆ ಒಂದು ಸಮಸ್ಯೆ ಸ್ಟೇಟ್ ಲೆವೆಲ್ಗೆ ಹೋಗುತ್ತೆ. ಅಲ್ಲಿ ಅವರು ಅದನ್ನು ಚೆಕ್ ಮಾಡಿ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದರೆ ಅದು ನಮ್ಮ ಒಂದು ಮೊಬೈಲಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಏನೆಲ್ಲ ಸಮಸ್ಯೆಗಳಿಗೆ ಏನೆಲ್ಲ ನಾವು ಆಪ್ಷನ್ಸನ್ನು ಯೂಸ್ ಮಾಡ್ಬೋದು ಅಂತ ಈಗ ನಾವು ನೋಡೋದಾದರೆ, ಇಲ್ಲಿ ನೋಡಿ ಈಗ ಸಮಸ್ಯೆಗಳು ಏನು ಬರ್ತದೆ ಅಂತ ಮೊದಲನೇದಾಗಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ, ನಾವು ಇಲ್ಲಿ ಮಕ್ಕಳನ್ನು ರಿಜಿಸ್ಟರ್ ಮಾಡಲು ಹೋದಾಗ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಾಸ್ಗಳು ಶೋ ಆಗ್ತಾ ಇಲ್ಲ. ಸರಿನಾ? ಕ್ಲಾಸು ಶೋ ಆಗ್ತಾ ಇಲ್ಲ ಮತ್ತು ಸೆಕ್ಷನ್ ಕೂಡ ಶೋ ಆಗ್ತಾ ಇಲ್ಲ. ಯಾವುದೇ ಡ್ರಾಪ್ ಡೌನಲ್ಲಿ ಬರ್ತಾ ಇಲ್ಲ. ಕ್ಲಾಸು ಮತ್ತು ಸೆಕ್ಷನು ಯಾವುದೇ ಬರ್ತಾ ಇಲ್ಲ. ಓಕೆ, ಇದು ಒಂದು ಸಮಸ್ಯೆ. ಈ ಒಂದು ಸಮಸ್ಯೆಗೆ ಏನು ಮಾಡಬೇಕಪ್ಪ ಅಂದರೆ, ನೀವು ಜಸ್ಟ್ ಬ್ಯಾಕ್ ಬಂದು ಗ್ರೀವಿಯನ್ಸ್ ಆಪ್ಷನ್ಗೆ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಅಂತ ಇರುತ್ತೆ. ನಿಮಗೇನಾದರೂ ಸೆಕ್ಷನ್ ಅಥವಾ ಕ್ಲಾಸು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಅಂದರೆ, ನೀವು ಅದು ಯಾವಾಗ ಬರ್ತಾ ಇದೆ ಸಮಸ್ಯೆ, ರಿಜಿಸ್ಟ್ರೇಷನ್ ಮಾಡುವಾಗ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಇಶ್ಯೂ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಬರಬೇಕಾಗುತ್ತೆ ಏನು ಸಮಸ್ಯೆ ಇದೆಯಾ ಅಂತ. ಸೊ ನಾನೀಗ ಬರ್ತಾ ಇದ್ದೀನಿ ಇಂಗ್ಲೀಷಲ್ಲಿ. ವೆನ್ ವಿ ಗೋಯಿಂಗ್ ಟು ರಿಜಿಸ್ಟರ್ ಅವರ್ ಸ್ಕೂಲ್ ಸ್ಟೂಡೆಂಟ್ ಇಟ್ ನಾಟ್ ಶೋಸ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಅಂತ ನಾವೇನು ಮಾಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಬರೆದ್ಬಿಟ್ಟು ನಮ್ಮ ಸ್ಕೂಲ್ ಡೈಸ್ ಕೋಡು, ನಮ್ಮ ಶಾಲೆ ಹೆಸರನ್ನು ಹಾಕ್ಬಿಟ್ಟು ಲೊಕೇಶನಲ್ಲಿದೆ ಅದು ಆಪ್ಷನಲ್ಲು ಹಾಕಿದರೆ ಒಳ್ಳೆಯದು. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರು ಮುಖ್ಯ ಶಿಕ್ಷಕರ ಒಂದು ನಂಬರನ್ನು ಹಾಕಿಬಿಡಿ. ಇಲ್ಲಿ 3 ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಒಂದು ಫೋಟೋವನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಏನು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದು ಫೋಟೋನ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಮಾಹಿತಿಯನ್ನು ಫಿಲ್ಅಪ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಯುವರ್ ಗ್ರೀವಿಯನ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ರೈಸ್ಡ್ ಗ್ರೀವಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಏನು ಗ್ರೀವಿಯನ್ಸ್ ರೈಸ್ ಮಾಡಿರ್ತೀರಿ ಅದರ ಇಶ್ಯೂ ID ಕ್ರಿಯೇಟೆಡ್ ಸ್ಟೇಟಸ್ ನೋಡ್ಬೋದು. ಪೆಂಡಿಂಗ್ ಇದೆ, ನೀವು ಏನು ಡಿಸ್ಕ್ರಿಪ್ಷನ್ ಹಾಕಿದರೆ ಅಲ್ಲಿ ತೋರಿಸುತ್ತೆ. ಈ ಸ್ಟೇಟಸ್ ಇರ್ತಕ್ಕಂಥ ಪೆಂಡಿಂಗ್ ಇರೋದು ಏನಾದರೂ ಅಪ್ಲೋಡ್ ಆಗಿದರೆ ಮೇ ಬಿ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿರ್ಬೋದು ಅಂತ ನನ್ನ ಭಾವನೆ. ಓಕೆ, ಸೊ ಇದು ಒಂದಾಯಿತು. ನೆಕ್ಸ್ಟು ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟು ಬರ್ತಕ್ಕಂಥ ಇಶ್ಯೂಸು, ನೀವು ಯಾವುದೇ ಇಶ್ಯೂವನ್ನು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಶ್ಯೂ ಏನು ಮಾಡ್ತಾಯಿದೆ ಅಂದರೆ, ನಮ್ಮ ಟೀಚರ್ಸ್ ಆಲ್ರೆಡಿ ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ, ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ಯಾವುದೋ ಒಂದು SATS ನಂಬರ್ಗೆ ಮತ್ತೊಂದು ಆ ಒರಿಜಿನಲ್ ಮಗು ಬಿಟ್ಟು ಬೇರೆ ಮಗು ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಈಗ ಫೋಟೋ ಮಿಸ್ಮ್ಯಾಚ್ ಆಗಿ ರಿಜಿಸ್ಟ್ರೇಷನ್ ಮಾಡಿದ್ದನ್ನ ಮತ್ತೆ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸದ್ಯಕ್ಕೆ ಅಂತೂ ಆಪ್ಷನಲ್ಲಿ ಆ್ಯಪಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಅದಕ್ಕೂ ಕೂಡ ನೀವೇನು ಮಾಡಬಹುದಾಗಿದೆ, ಇದೇ ಒಂದು ಗ್ರೀವಿಯನ್ಸ್ ಆಪ್ಷನಲ್ಲಿ ಬಂದುಬಿಟ್ಟು ಅಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಇಶ್ಯೂ ಟೈಪ್ ಮಾಡಿಕೊಂಡು ಇಲ್ಲಿ ಒಂದು ಡಿಸ್ಕ್ರಿಪ್ಷನನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೀವೇನು ಯಾವ್ಯಾವ ಮಗುಂದು ಇದು ಮಿಸ್ಟೇಕ್ ಮಾಡಿದ್ದೀರಿ ಆ ಮಗುವಿನ ಒರಿಜಿನಲ್ ಸ್ಯಾಟ್ಸ್ ನಂಬರು, ಆ ಮಗುವಿನ ಹೆಸರು, ಸ್ಟ್ಯಾಂಡರ್ಡು, ನಿಮ್ಮ ಶಾಲೆ ಹೆಸರು ಎಲ್ಲ ಹಾಕಿಬಿಟ್ಟು ಫೋಟೋ ಮಿಸ್ಮ್ಯಾಚ್ ಅಂತ ಹಾಕಿ ನಿಮ್ಮ ಉಳಿದ ಎಲ್ಲ ಲೊಕೇಶನ್ ಮಾಹಿತಿ, ಕಾಂಟ್ಯಾಕ್ಟ್ ನಂಬರು ಅದರ ಒಂದು ಸ್ಕ್ರೀನ್ಶಾಟನ್ನು ಹಾಕಿಬಿಟ್ಟು ನೀವು ಗ್ರೀವಿಯನ್ಸನ್ನು ರೈಸ್ ಮಾಡಿದರೆ ನಿಮ್ಮ ಒಂದು ಸಮಸ್ಯೆ ಅಪ್ರೂವ್ಡ್ ಆದರೆ ಅದು ರಿಜಿಸ್ಟರ್ಡ್ ಅಂತ ಏನಿರುತ್ತೆ ಆ ಮಗು ಅದರ ಮುಂದೆ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಆವಾಗ ನೀವು ಸರಿಯಾದ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು.
ಓಕೆನಾ. ಇದು ಒಂದು ಸಮಸ್ಯೆ. ನೆಕ್ಸ್ಟ್ ಬರ್ತಕ್ಕಂಥದ್ದು KJID ನಾಟ್ ಫೌಂಡ್ ಅಂತ ಬರ್ತಾ ಇದೆ ನೋಡಿ. KJID ನಾಟ್ ಫೌಂಡ್ ಅಂತ ಬರ್ತಾ ಇದ್ದರೆ ನೀವು ಒಂದ್ಸರಿ ಚೆಕ್ ಮಾಡಿ ನಿಮ್ಮ SATS ಅಲ್ಲಿ ಆ ಒಂದು ಶಿಕ್ಷಕನ ಮಾಹಿತಿ ಸರಿಯಾಗಿದೆಯಾ, ಅವರ KJID ನಂಬರ್ ಇದೆಯಾ, ಮತ್ತು ಅವರ ಸಾಲು ಅಕಾಡೆಮಿಕ್ ಇಯರ್ ಏನಿದೆ ಅದು 25-26ನೇ ಸಾಲಿಗೆ ಅಪ್ರೂವ್ಡ್ ಆಗಿದೆಯಾ ಅಂತ ಎಲ್ಲ ಮಾಹಿತಿನ ಒಂದು ಸರಿ ನೀವು ಸ್ಯಾಟ್ಸ್ ಓಪನ್ ಮಾಡ್ಕೊಂಡು ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಅಪ್ಡೇಟ್ ಟೀಚರ್ ಡಾಟಾಕ್ಕೆ ಹೋಗಿ ನೀವು ಮಾಹಿತಿನ ಅಪ್ಡೇಟ್ ಮಾಡಿ ಇಲ್ಲಿ ಬಂದು ಟ್ರೈ ಮಾಡಿ. ಓಕೆ. ಸೊ ಆಗಲೂ ಅದು ಅದೇ ಥರ ಸ್ಯಾಟ್ಸ್ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದ್ದರೆ ಮತ್ತು ಅದೇ ಗ್ರೀವೆನ್ಸಲ್ಲಿ ನೀವು ಟಿಕೆಟನ್ನು ರೈಸ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು. ಓಕೆ. ಸದ್ಯಕ್ಕೆ ಇರ್ತಕ್ಕಂಥ ಅವಕಾಶ ಇದು ಒಂದೇ, ಬಿಟ್ಟು ಬೇರೆ ಆಪ್ಷನ್ಸ್ಗಳು ಯಾವುವೂ ಇಲ್ಲ. ಸೊ ಇಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಿರಂತರ ಆಪ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.